ಆಕರ್ಷಣೆಯ ನಿಯಮ ಪ್ರಕೃತಿಯ ನಿಯಮವಾಗಿದೆ. ಗುರುತ್ವಾಕರ್ಷಣೆಯ ನಿಯಮದಂತೆ ಇದು ಕೂಡ ನಿಷ್ಪಕ್ಷವಾಗಿದೆ. ಎಲ್ಲಿಯವರೆಗೆ ನೀವು ಎಡೆಬಿಡದೆ ಯೋಚಿಸುತ್ತಾ ಯಾವುದೇ ವಸ್ತುವನ್ನು ಆಹ್ವಾನಿಸುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ವಸ್ತು ನಿಮ್ಮ ಬದುಕಿನಲ್ಲಿ ಪ್ರಕಟವಾಗಲಾರದು ಮಾಸ್ಟರ್ಸ್. ನೀವು ಏನನ್ನ ಯೋಚಿಸುತ್ತಿದ್ದೀರಿ ಅದನ್ನು ತಿಳಿಯುವುದಕ್ಕೆ ಸ್ವತಃ ಕೇಳಿಕೊಳ್ಳಿ, ನೀವು ಹೇಗೆ ಅನುಭವಿಸುತ್ತಿದ್ದೀರಿ ಅಂತ. ಕೆಟ್ಟ ಅನುಭವವಾಗುತ್ತಿದ್ದಾಗ ಉತ್ತಮ ಯೋಚನೆಗಳನ್ನು ಇಟ್ಟುಕೊಳ್ಳುವುದು ಅಸಂಭವವೆನಿಸುತ್ತದೆ. ನಿಮ್ಮ ಯೋಚನೆಗಳು ನಿಮ್ಮ ಫ್ರೀಕ್ವೆನ್ಸಿಯನ್ನು ಸಿದ್ಧಗೊಳಿಸುತ್ತವೆ ಮತ್ತು ನಿಮ್ಮ ಭಾವನೆಗಳು ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿದ್ದೀರಿ ಎಂಬುದನ್ನು ತಕ್ಷಣ ತಿಳಿಸಿಬಿಡುತ್ತವೆ. ಯಾವಾಗ ನೀವು ಕೆಟ್ಟ ಅನುಭವ ಹೊಂದುತ್ತೀರಿ ಆವಾಗ ನೀವು ಹೆಚ್ಚು ಕೆಟ್ಟ ವಿಷಯಗಳನ್ನು ಆಕರ್ಷಣೆಗೊಳ್ಳುವ ಫ್ರೀಕ್ವೆನ್ಸಿಯಲ್ಲಿರುತ್ತೀರಿ. ಯಾವಾಗ ನೀವು ಉತ್ತಮ ಅನುಭವ ಹೊಂದುತ್ತೀರಿ ಆವಾಗ ನೀವು ಉತ್ತಮ ವಿಷಯಗಳನ್ನು ಪ್ರಬಲವಾಗಿ ನಿಮ್ಮ ಕಡೆಗೆ ಆಕರ್ಷಣೆಗೊಳಿಸುತ್ತೀರಿ. ಮನೋಭಾವ ಪರಿವರ್ತಕವಾಗಿರುತ್ತದೆ. ಸುಖಮಯವಾದ ನೆನಪುಗಳು, ಸುಂದರವಾದ ಪ್ರಾಕೃತಿಕ ದೃಶ್ಯ ಅಥವಾ ನಿಮಗೆ ಇಷ್ಟವಾದ ಸಂಗೀತ ನಿಮ್ಮ ಭಾವನೆಗಳನ್ನು ಬದಲಿಸುತ್ತದೆ ಮತ್ತು ಕ್ಷಣ ಮಾತ್ರದಲ್ಲಿ ನಿಮ್ಮ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಬಲ್ಲದು. ಪ್ರೇಮದ ಭಾವನೆ ಉತ್ಕೃಷ್ಟವಾದ ಫ್ರೀಕ್ವೆನ್ಸಿಯದ್ದಾಗಿರುತ್ತದೆ ಮತ್ತು ಅದನ್ನು ನೀವು ಬ್ರಹ್ಮಾಂಡಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ. ನೀವು ಎಷ್ಟು ಹೆಚ್ಚು ಪ್ರೇಮವನ್ನು ಅನುಭವಿಸುತ್ತೀರಿ ಮತ್ತು ಪ್ರಸಾರವನ್ನು ಮಾಡುತ್ತೀರಿ, ನಿಮ್ಮ ಶಕ್ತಿ ಅಷ್ಟು ಹೆಚ್ಚು ಬಲಿಯುತ್ತದೆ ಮಾಸ್ಟರ್ಸ್. ಧನ್ಯವಾದಗಳು.